ಬರ್ಡಿ. ಇಷ್ಟೊತ್ತು ಸೇವಂತಿ ಡ್ಯಾನ್ಸ್ ಮಾಡಿದ್ದೀನಿ ನೋಡಿ, ಎಂಜಾಯ್ ಮಾಡಿದ್ದೀರ. ಈಗ ಯಶೋದ ಡ್ಯಾನ್ಸ್ ಮಾಡ್ತಾಳೆ, ಅದನ್ನ ನೋಡಿ ನೀವೆಲ್ಲ ಎಂಜಾಯ್ ಮಾಡಬೇಕು. ಸಾಂಗ್ ಪ್ಲೀಸ್. मैं मेंटल हो जावा, मैं मेंटल हो जावा, मैं मेंटल हो जावा. ಅನು, ಏನಾದ್ರೂ ಹೇಳಿ ಕರ್ಕೊಂಬರಮ್ಮ. ಚಿಕ್ಕಿ 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 ನಡೀರಿ. ಏಯ್ ಬಿಡು ನನ್ನ, ನಾನು ಕುಣಿಬೇಕು. ಚಿಕ್ಕಿ ನಡೀರಿ ಅಂತ ಹೇಳ್ತಿದ್ದೀನಲ್ಲ. ಬಿಡು ಅಂತ ಹೇಳ್ತಾ ಇದೀನಿ ತಾನೆ. ನಾನು ಡ್ಯಾನ್ಸ್ ಮಾಡೋ ಮೂಡಲ್ಲಿದ್ದೀನಿ. ಚಿಕ್ಕಿ ಎಲ್ರು ನೋಡ್ತಿದ್ದಾರೆ, ನಡೀರಿ. ನಾನು ಡ್ಯಾನ್ಸ್ ಮಾಡಬೇಕು. ಬೇಡ ಚಿಕ್ಕಿ, ತುಂಬಾ ಅಸಹ್ಯವಾಗಿದೆ, ನಡೀರಿ. ನೋಡು, ನಾನೀಗ ಡ್ಯಾನ್ಸ್ ಮಾಡೋ ಮೂಡಲ್ಲಿದ್ದೀನಿ. ನಾನು ಡ್ಯಾನ್ಸ್ ಮಾಡಬೇಕು, ಇವರೆಲ್ಲ ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು. ಬೇಡ ಚಿಕ್ಕಿ, ನನ್ನ ಮಾತು ಕೇಳಿ. ಇವರು ನನ್ನ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಅಯ್ಯೋ, ತುಂಬಾ ಅಸಹ್ಯವಾಗಿದೆ, ನನ್ನ ಮಾತು ಕೇಳಿ ಚಿಕ್ಕಿ. ಅನು, ಬಾಯಿಲಿ ಬಾಯಿಲಿ ಅಂದೆ. ಚಂದ್ರಕಾಂತ್ ಬಾವಾ, ನೀವು ಚಂದ್ರಕಾಂತ್ ಬಾವಾ ಅಲ್ವಾ? ನಿಮ್ಮನ್ನ ಒಂದ್ ವಿಷಯ ಕೇಳ್ಬೇಕು ಬಾವಾ. ನೀವು ಲಾ ಓದಿ ಟೈಗರ್ ಆದ್ರೋ ಇಲ್ಲ ಟೈಗರ್ನ ಕೊಂದು ಟೈಗರ್ ಅಂತ ಹೆಸರು ಬಂತು? ಹೇಳಿ ಬಾವಾ. ಹೇಳಿ. ನಡಿ ಹೋಗೋಣ. ಇರಿ ಬಾವಾ, ಹೋಗುರಂತೆ. ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಅದೇನು ಗೊತ್ತಾ? ಅನು ಏನ್ ಮಾಡಿದ್ಲು ಅಂದ್ರೆ, ಸೇವಂತಿಗೆ ವಿಸ್ಕಿ ಕುಡಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ಲು. ಅದೇನಾಯ್ತು ಗೊತ್ತಾ? ಅವಳು ಕುಡಿಬೇಕಾಗಿದ್ ವಿಸ್ಕಿ ಅದ್ ಹೇಗೋ ನನಗೆ ಬಂದ್ಬಿಡ್ತು. ಆಗ ನಾನು ಏನ್ ಮಾಡಿದೆ ಗೊತ್ತಾ ಬಾವ? ಗಟ 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 ಅಂತ ಫುಲ್ ಕುಡಿದ್ಬಿಡೆ. ಅಯ್ಯೋ ಅಪ್ಪ, ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದಾರೆ.
ಇವ್ರ ಮಾತನ್ನ ನಂಬೇಡಿ. ಅನು ಹೋಗೋಣ ಅಂತ ಹೇಳಿ ಕೇಳಿಸ್ತಿಲ್ವ ನಿನಗೆ? ಇರಿ ಚಂದ್ರಕಾಂತ್ ಬಾವಾ, ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಾ? ಏನೋ ಸತ್ಯ ಹೇಳೋದಿಕ್ಕೆ ಯಾಕೆ ಭಯ ಪಡ್ಬೇಕು? ನೀನೇ ಹೇಳಿದ್ಯಾ ಅಲ್ವಾ ಸತ್ಯ ಹೇಳ್ಬೇಕು ಅಂತ. ಆಗ ಎಲ್ರೂ ಭಯ ಪಡ್ತಾರೆ ಅಂತ, ಅದಕ್ಕೆ ಸತ್ಯ ಹೇಳ್ತಾ ಇದ್ದೀನಿ. ಎಲ್ರೂ ಭಯ ಪಡ್ಲಿ. ಅದನ್ ಬಿಟ್ಟು ನೀನ್ ಯಾಕೆ ಭಯ ಪಡ್ತಿದ್ಯಾ? ಅಯ್ಯೋ ಅಪ್ಪ, ಇವರು ಕುಡಿದ ನಶೆನಲ್ಲಿ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ದಯವಿಟ್ಟು ನನ್ನ ಮಾತು ನಂಬಿ ಅಪ್ಪ. ಬಾ ನನ್ ಜೊತೆ ಬಾ. ಅಪ್ಪ ನನ್ನ ಮಾತು ಕೇಳಿಪ್ಪ. ಅಪ್ಪ ನನ್ನ ಮಾತು ಕೇಳಿಪ್ಪ. ಬಾವಾ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಬಾಬಾ ಅವಳನ್ನ? ಬಾವಾ ಬನ್ನಿ ರೀ, ಅನು ಅವರ ಮರ್ಯಾದೆ ತೆಗಿಬೇಡಿ, ಬನ್ನಿ ರೀ. ಅನು ಅನು ಸಾರಿ ಅಣ್ಣ, ನನ್ನನ್ನು ಕ್ಷಮಿಸ್ಬಿಡು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ರಕ್ತ ಹಂಚ್ಕೊಂಡು ಹುಟ್ಟಿದ ತಂಗಿ ಹೊರಗಡೆ ಹೋಗಿ ಕಷ್ಟಪಡೋದು ಬೇಡ ಅಂತ ಮನೇಲೆ ಇಟ್ಕೊಂಡು ಊಟ ಬಟ್ಟೆಗೆ ವ್ಯವಸ್ಥೆ ಮಾಡಿಕೊಟ್ರೆ ಇದೇನೋ ಬಹುಮಾನ ಕೊಡೋದು ನೀನು? ನಮ್ ಕುಟುಂಬಕ್ಕೆ ಮಸಿ ಬೆಳೆದ್ಬಿಟ್ಟೆ ನೀನು. ಯಶೋದ, ಯಾಕೆ ಹೀಗೆಲ್ಲ ಮಾಡ್ದೆ? ನೀನ್ ಏನ್ ಕೇಳಿದ್ರು ಇಲ್ಲ ಅಂದೆ ಎಲ್ಲ ಕೊಟ್ಟಿದ್ದೀನಿ. ನಿನ್ಗೇನ್ ಕೊರತೆ ಮಾಡಿದೀನಿ ಹೇಳು? ಆ ಅನು ಜೊತೆ ಸೇರ್ಕೊಂಡು 3 ಹೊತ್ತು ನನ್ ಸೊಸೆ ವಿರುದ್ಧ ಕತ್ತಿ ಮಸಿತಿರ್ತೀಯಲ್ಲ, ಇದ್ರಿಂದ ನಿನ್ಗೇನ್ ಲಾಭ ಹೇಳು? ದೇವ್ರಿದಾನೆ ಯಶೋದ, ಎಲ್ಲ ನೋಡ್ತಿರ್ತಾನೆ. ನೀನು ನನ್ ಸೊಸೆಗೆ ಅವಮಾನ ಆಗ್ಲಿ ಅಂತ ನೀನು ಪ್ಲಾನ್ ಮಾಡಿದ್ದೆ. ಆದ್ರೆ ನೀನ್ ಮಾಡಿದ ಪ್ಲಾನು ನಿನ್ಗೆ ವಾಪಸ್ ಆಗೋ ಆಗ್ಬಾರ್ದ ಆ ದೇವ್ರು. ಮಾವ, ಅಲ್ಲೇ ನಿಂತ್ಕೋ. ಹೊರಟೋಗು, ವಾಪಸ್ ನಿಮ್ ಮನೆಗೆ ಹೊರಟೋಗು. ಅಮ್ಮ ಬರೋವರ್ಗೂ ಈ ಮನೆ ಕಡೆ ತಲೆ ಹಾಕಿ ಮಲಗಬೇಡ ನೀನು. ಅಮ್ಮ ಬಂದ್ಮೇಲೆ ಚಂದ್ರಕಾಂತ್ ಬಾವನ್ ಜೊತೆ ಮನೆಗೆ ಬಾ. ಆಮೇಲೆ ಇದೆ ಹಬ್ಬ ನಿನ್ಗೆ. ನನಗೆ ಕ್ಷಮಿಸ್ಬೇಡಿ ಮಾವ, ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ. ನಡಿ ಆ ಕಡೆ ನೀನು, ಹೋಗೋ. ಹಾಗನ್ಬೇಡಿ ಮಾವ, ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ಮಾವ, ನನ್ನನ್ನು ಕ್ಷಮಿಸಿ. ಛೀ, ನಿನ್ನ ಮನ್ಸಲ್ಲಿ ಇಷ್ಟು ಕೊಳ್ಕಿದೆ ಅಂತ ಅನ್ಕೊಂಡಿರಲಿಲ್ಲ. ಆಲ್ಕೋಹಾಲ್ ಬೆರೆಸ್ತಿ ಅವಳು ಕುಡಿಯೋ ಡ್ರಿಂಕೆ. ಅಕಸ್ಮಾತ್ ಸೇವಂತಿ ಏನಾದ್ರು ಕುಡ್ದಿದ್ರೆ ನಮ್ಮ ಮನೆ ಮರ್ಯಾದೆ ಎಲ್ಲ ಬೀದಿ ಪಾಲಾಗಿರೋದಲ್ಲ. ನಿಜ ಮಾವ, ನಾನ್ ಮಾಡಿದ್ದು ದೊಡ್ಡ ತಪ್ಪೆ. ಪ್ರತಿ ಸಲನೂ ಸೇವಂತಿನೇ ಗೆಲ್ತಿದ್ಲು, ನಾನ್ ಸೋಲ್ತಿದ್ದೆ ಅಲ್ವಾ? ಆ ಅವಮಾನ ತಡಿಯಕ್ಕಾಗ್ದೆ ಹೀಗ್ ಮಾಡ್ಬಿಟ್ಟೆ. ಎಲ್ರ ಹತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಅಪ್ಪನೇ ಕಳಿಸಿದ್ದಾರೆ. ಸೇವಂತಿ, ನನ್ನ ಕ್ಷಮಿಸ್ಬಿಡು. ಅನು ನನ್ ಕಾಲಿಗೆ ಯಾಕೆ ಬೀಳ್ತಿದ್ಯಾ? ಅರ್ಜುನ್ ಮಾವ, ನೀವಾದ್ರೂ ನನ್ನ ಕ್ಷಮಿಸಿ. ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಲ್ಲ, ಇವತ್ತು ಆಲ್ಕೋಹಾಲ್ ಬೆರೆಸ್ದವಳು ನಾಳೆ ವಿಷ ಹಾಕಿ ಸಾಯಿಸಲ್ಲ ಅಂತ ಏನ್ ಗ್ಯಾರಂಟಿ? ಅಯ್ಯೋ ಮಾವ,
ಇಲ್ಲ, ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಹಾಗಂತ ಏನೇನೋ ಹೇಳ್ಬೇಡಿ ಪ್ಲೀಸ್. ಅನು, ಇದು ಮನುಷ್ಯರಿರೋ ಜಾಗ. ಮೃಗಗಳಿಗೆ ಈ ಮನೇಲಿ ಯಾವ ಜಾಗನೂ ಇಲ್ಲ. ತಿಳಿದೆ ತಪ್ಪು ಮಾಡ್ದೆ ಅಂತ ಹೇಳ್ತಿದ್ದಾಳಲ್ಲಣ್ಣ. ಏಯ್ ಮಾತಾಡ್ಬೇಡ ನೀನು. ಅಣ್ಣ, ಎಲ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಮನೆ ಬಿಟ್ಟು ಹೋಗು ಅಂದ್ರೆ ಏನ್ ಅರ್ಥ? ಅವಳಿಲ್ಲಿ ಇರಬಾರ್ದು ಅಂತ ಅರ್ಥ. ಅವಳ ಜೊತೆ ಈ ಮನೇಲಿ ನಿನಗೂ ಜಾಗ ಇಲ್ಲ ಅಂತ ಅರ್ಥ. ಆದಷ್ಟು ಬೇಗ ಒಂದು ಮನೆ ನೋಡ್ಕೊಂಡು ಇಲ್ಲಿಂದ ಹೋಗೋದ್ ನೋಡು. ಅಯ್ಯೋ, ಈ ಮನೆ ಬಿಟ್ಟು ಹೋಗ್ಬೇಕಲ್ಲಪ್ಪ. ಅದನ್ನ ಹೇಳೋದಿಕ್ಕೆ ನೀನ್ ಯಾವ ರೈಟ್ಸು ಇಲ್ಲ ಅಣ್ಣ. ಏಯ್ ಅಮ್ಮ ಬರ್ಲಿ, ಅಮ್ಮ ಏನ್ ತೀರ್ಮಾನ ತಗೋತಾರೋ ಹಾಗಾಗ್ಲಿ. ಅನು, ನೀನ್ ಬಾರೆ. ಮೇಡಮರೇ, ಬಾಮ್ಮ. ರೀ, ಏಯ್ ಕೋಪ ಮಾಡ್ಕೋಬೇಡಿ ರೀ. ತಾಯಿಯ ಗರ್ಭಕೋಶದ ಒಳಗಿರುವ ಜೀವ ಹೊರಗ್ ಬರೋಕ್ಕೂ 300 ದಿನಗಳ ಲೆಕ್ಕಾಚಾರ ಇದೆ. ಆ ಸಮಯ ಬಂದಾಗ ಒಳಗಿರೋದು ತನ್ನಷ್ಟಕ್ಕೆ ತಾನಾಗೆ ಹೊರಗ್ ಬರುತ್ತೆ. ಇದರಲ್ಲಿ ದೇವಿಯ ಶಕ್ತಿ ತುಂಬಿದೆ. ಇದನ್ನ ನೀನು ನಿಮ್ಮ ಮನೆಯ ಪೂಜಾಗ್ರಹದಲ್ಲಿಡು. ನಿಮ್ಮ ಮನೆಯ ದೇವರ ಶಕ್ತಿ ಇದರಲ್ಲಿದೆ. ಇನ್ಮೇಲೆ ಎಲ್ಲಾನು ಇದೇ ನೋಡ್ಕೊಳ್ಳುತ್ತೆ. ಈ ಗೊಂಬೆಗೂ ನನಗೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ ಅತ್ತೆ. ಈ ಗೊಂಬೆನ ನೋಡ್ತಾ ಇದ್ರೆ ನನ್ಗೆ ಯಾವ್ದೋ ಪೂರ್ವ ಜನ್ಮದ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಅನು, ನೀನು ಕೈನ ಕತ್ತರಿಸಿ ಹಾಕ್ಬಿಡ್ತೀನಿ. ಆಲ್ರೆಡಿ ಒಂದು ಗಂಟು ಬಿಚ್ಚಿದೆ. ಇನ್ನೆರಡು ಬಿಚ್ಚಿದ್ರೆ ನಾನು ಈ ಮನೇಲಿ ಇರಕ್ಕಾಗಲ್ಲ. ಅಶ್ವಿನ್ ಜೊತೆ ಫಿಕ್ಸ್ ಆಗಿರೋ ಮದ್ವೆನೂ ನಡೀದೆ ನಿಂತು ಹೋಗುತ್ತೆ. ಈ ದಾರ ಇರೋವರೆಗೂ ನನಗೆ ಆಪತ್ತು ತಪ್ಪಿದ್ದಲ್ಲ. ಮೊದಲು ಈ ದಾರಕ್ಕೊಂದು ಗತಿ ಕಾಣಿಸ್ಬೇಕು.
ಹೊಡೆದಾಗ ಆಗ್ತಿದ್ಯಲ್ಲ, ಇದಕ್ ಬೇರೆ ಏನಾದ್ರೂ ದಾರಿ ಮಾಡ್ಲೇಬೇಕು. ಇದನ್ನ ಹೀಗೆ ಬಿಟ್ರೆ ನನಗೆ ಉಳಿಗಾಲ ಇಲ್ಲ. ಹೇಗಿದನ್ನ ಆಚೆ ತೆಗೆಯೋದು? ನನ್ನ ಕೈಯಿಂದ ಮುಟ್ಟಿದ್ರೆ ತಾನೇ ಅಪಾಯ. ಬೇರೆ ಯಾರ ಹತ್ರನಾದ್ರೂ ಇದನ್ನ ತಗ್ಸಿ ಆಚೆ ಹಾಕ್ಸ್ಬಿಟ್ರೆ ಯಾರ ಕೈಯಿಂದ ಮಾಡಿಸ್ಬೋದು? ಎಸ್, ಯಶೋಧ ಚಿಕ್ಕಿ. ಅವ್ರಿಗೆ ಕರೆಂಟ್ ಹೊಡೆದ್ರು ಏನೂ ಆಗಲ್ಲ. ಚಿಕ್ಕಿ ಚಿಕ್ಕಿ ಚಿಕ್ಕಿ, ಏನೇ? ಬನ್ನಿ ನನ್ ಜೊತೆಗೆ. ಎಲ್ಲಿಗೆ? ದೇವ್ರ ಮನೆಗೆ. ಯಾಕೆ? ನಾನೀ ಮನೆ ಮೊಮ್ಮಗಳು ಹೌದು ಅಲ್ವಾ ಅಂತ ಕಂಡು ಹಿಡಿಯೋದಕ್ಕೆ ಆ ದಾರ ಇಟ್ಟಿದ್ದಾರೆ ಅಂದ್ರೆ ಇವ್ರಿಗೂ ಡೌಟ್ ಬಂದ್ಬಿಡುತ್ತೆ. ಏನೇ ಯೋಚನೆ ಮಾಡ್ತಿದ್ಯಾ? ನನ್ ಮದ್ವೆ ಅಶ್ವಿನ್ ಮಾವನ್ ಜೊತೆ ನಡೀದೇ ಇರೋ ಹಾಗೆ ಯಾರೋ ಮಾಟ ಮಾಡಿಸಿದ್ದಾರೆ ಚಿಕ್ಕಿ. ಮಾಟ ಮಾಡಿಸಿ ಅದನ್ನ ರಾಜಾರೋಷವಾಗಿ ದೇವ್ರ ಮನೇಲಿ ಇಟ್ಟಿದ್ದಾರೆ. ಅಯ್ಯೋ, ಹೌದಾ? ಹಾಗಾದ್ರೆ ಮೊದ್ಲು ಈ ವಿಷಯನ ಕಲ್ಪನಾ ಅತ್ಗೆ ಹೇಳೋಣ ನಡಿ. ಅಯ್ಯೋ ಚಿಕ್ಕಿ, ನಿಮಗೆ ಹೇಗ್ ಬಿಡಿಸಿ ಹೇಳಿ? ಅದನ್ನ ತಗೊಂಡ್ ಬಂದಿಟ್ಟಿರೋದೆ ಕಲ್ಪನಾ ಅತ್ತೆ. ಹೌದು ಚಿಕ್ಕಿ, ಅರ್ಜುನ್ ಮಾವ ಸೇವಂತಿ ಸೇರ್ಕೊಂಡು ಹಾಲಿನ ಥರ ಇದ್ದ ಕಲ್ಪನಾ ಅತ್ತೆ ಮನ್ಸನ್ನ ಕೆಡ್ಸಿದ್ದಾರೆ. ಚಿಕ್ಕಿ, ನೀವಿವಾಗ ನನ್ಗೊಂದು ಸಹಾಯ ಮಾಡ್ಬೇಕು. ಅದೇನು ಅಂತ ಹೇಳು. ನನ್ ಮದ್ವೆ ತಡಿಬೇಕು ಅಂತ ಮಂತ್ರವಾದಿ ಹತ್ರ ಹೋಗಿ ಯಾವ್ದೋ ದಾರ ತಗೊಂಡ್ ಬಂದು ಅದನ್ನ ದೇವ್ರ ಮನೇಲಿ ಇಟ್ಟಿದ್ದಾರೆ. ಅದನ್ನ ನೀವು ತೆಗೆದು ಬಿಸಾಕ್ಬೇಕು ಚಿಕ್ಕಿ. ಅಷ್ಟೇ ತಾನೇ? ಅಲ್ಲ, ಅದನ್ನ ನೀನೇ ಮಾಡ್ಬೋದಲ್ವಾ? ಅದು ಚಿಕ್ಕಿ ನನ್ನ ವಿರುದ್ಧನೇ ಮಾಟ ಮಾಡ್ಸಿರೋದಲ್ವಾ. ನಾನೇ ತೆಗೆದು ಬಿಸಾಕಿದ್ರೆ ಅದು ವರ್ಕೌಟ್ ಆಗಲ್ಲ. ಓ, ಅದು ಸರಿ ಏನು? ಸರಿ, ನಾನ್ ನೋಡ್ಕೋತೀನಿ ಬಿಡು. ಏನ್ ನಾನ್ ನೋಡ್ದಿರೋ ಮಂತ್ರನ ತಂತ್ರನ? ಅಲ್ಲಾನು ಚುಚ್ಚುಬಿ ದಾರಿಗೆ ಹೆದರ್ಕೋಬೇಕಾ? ತೋರ್ಸ್ ನಡಿ, ಬಾ. ಬಾ, ಎಲ್ಲಿದೆ ತೋರ್ಸ ದಾರ? ಚಿಕ್ಕಿ, ಅಲ್ಲಿ ಕೃಷ್ಣನ ವಿಗ್ರಹಕ್ಕೆ. ಇವ್ರಿಗೆ ಮಾಟ ಮಾಡಿಸಿದ ದಾರನ್ ತಂದಿಡೋದಿಕ್ಕೆ ಬೇರೆ ಎಲ್ಲೂ ಜಾಗ ಸಿಕ್ಲಿಲ್ಲ. ಸರಿ, ನಾನೋಗಿ ತಗೊಂಡ್ ಬರ್ತೀನಿ.